ವಿಶ್ವಮಾನವ, ರಾಷ್ಟ್ರಕವಿ, ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪನವರ ಜನ್ಮದಿನವನ್ನು ಪ್ರತಿಯೊಬ್ಬ ಕನ್ನಡಿಗನೂ, ಕರ್ನಾಟಕದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಕನ್ನಡಿಗನನ್ನು ಅವರನ್ನು ನೆನೆಸಿಕೊಳ್ಳುವ ದಿನ ಇವತ್ತು. ಕುವೆಂಪು ಅವರನ್ನು ಯಾಕೆ ನೆನೆಸ್ಕೋಬೇಕಂದ್ರೆ, ನಮ್ಮ ಭಾಷೆಯ ಹಿರಿಮೆಯನ್ನು ಇಡೀ ಪ್ರಪಂಚಕ್ಕೆ ತಿಳಿಸಿದಂಥ ಏಕೈಕ ಸಾಹಿತ್ಯಕಾರ ನಮ್ಮ ಕುವೆಂಪು ಅವರು. ಇಂತಹ ಸಾಹಿತ್ಯಗಳಿಂದಲೇ ನಮ್ಮ ಕನ್ನಡ ಭಾಷೆಯ ಹಿರಿಮೆ ಮತ್ತು ಕನ್ನಡ ಭಾಷೆಯ ಘನತೆಯನ್ನು ಉಳಿಸ್ಕೊಳ್ಳೋಕ್ಕೆ ಇಂಥ ಸಾಹಿತಿಗಳು ಇದ್ದಾರೆ. ಇವರನ್ನು ನೆನೆಸಿಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರವರ ಬಣದ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ 120ನೇ ಒಂದು ಜನ್ಮದಿನವನ್ನು ಆಚರಿಸಲಾಗಿದೆ. ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಭಾಗವಹಿಸಿದ್ದಾರೆ. ಕುವೆಂಪು ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದೆರಡು ನುಡಿ ಹೇಳ್ತೀನಿ. ಕುವೆಂಪು ಅವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದ್ಬಿಟ್ಟು. ಅವರು 20ನೇ ಶತಮಾನದಲ್ಲಿ ಮಹಾನ್ ಕವಿಯಾಗಿರ್ತಾರೆ ಮತ್ತು ಅವರು ಚಿಂತಕರಾಗಿರ್ತಾರೆ. ಕನ್ನಡದಲ್ಲಿ ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಮತ್ತು ಕರ್ನಾಟಕ ರತ್ನವನ್ನು ಪಡೆದಿರ್ತಾರೆ. ಅವರು ಮೊದಲ ಕೃತಿಯಾಗಿ ಶ್ರೀ ರಾಮಾಯಣ ದರ್ಶನಂ ಕೃತಿ ರಚಿಸಿದ್ದು. ಅವರು ಅವರ ವೃತ್ತಿ ಮೈಸೂರು ಕುಲಪತಿಯಾಗಿ ಉಪಕುಲಪತಿಯಾಗಿ ಕಾರ್ಯನಿರ್ವಹಿಸಿ ಹಲವಾರು ಕೃತಿಗಳನ್ನು ಮತ್ತು ಕವನಗಳನ್ನು ರಚಿಸಿ ನಮ್ಮ ಒಂದು ನಾವು ಏನು ಹೇಳ್ತೀವೋ ಜನನೀಯ ತನುಜಾತೆ ಎಂಬ ಒಂದು ಕೃತಿಯನ್ನು ರಚಿಸಿ ನಮ್ಮ ಎಲ್ಲ ಶಾಲೆಗಳಲ್ಲೂ ಅದನ್ನು ಪಠಿಸುವಂಥ ಇದು ಮಾಡಿದ್ದಾರೆ. ಅವರ ಒಂದು ನುಡಿಯಾಗಲಿ ಮತ್ತೊಂದಾಗಲಿ ಪ್ರತಿಯೊಂದನ್ನು ಶಾಲಾ ಪಠ್ಯಪುಸ್ತಕಗಳಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ಒಂದೆರಡು ಮಾತುಗಳನ್ನ ಹೇಳಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ. ಓ ನನ್ನ ಚೇತನ. ಆರ್ಆರ್ಎಸ್ ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಪದಾಧಿಕಾರಿಗಳಿಂದ ಕರ್ನಾಟಕ ರತ್ನ, ರಾಷ್ಟ್ರಕವಿ, ವಿಶ್ವಮಾನವ ಕುವೆಂಪುರವರ ಜನ್ಮದಿನಾಚರಣೆಯನ್ನು ಮಾಡಲಾಯಿತು. ಗಣ್ಯರಿಗೆ ಸನ್ಮಾನ ಮಾಡುತ್ತಾ ನೂರಾರು ಜನರಿಗೆ ಅನ್ನದಾನವನ್ನು ಮಾಡಿ ಕುವೆಂಪುರವರ ಕನ್ನಡ ಭಾಷೆಯ ಕೊಡುಗೆಯ ಬಗ್ಗೆ ಅರಿವು ಮೂಡಿಸಿದರು. ಈ ಸಮಯದಲ್ಲಿ ಜಿಲ್ಲಾಧ್ಯಕ್ಷರಾದ ಲೋಕೇಶ್, ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿರೆಡ್ಡಿ, ಗೌರಿಬಿದನೂರು ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಮಹೇಶ ರೆಡ್ಡಿ, ಜಿಲ್ಲಾ ಸಂಚಾಲಕರಾದ ಶಿವಶಂಕರ್ ರೆಡ್ಡಿ, ವಕೀಲರಾದ ಯೋಗೀಶ್, ಮಂಚೇನಹಳ್ಳಿ ತಾಲೂಕಾ ಅಧ್ಯಕ್ಷರಾದ ಶಿವಣ್ಣ ಮತ್ತು ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.